ಜನವರಿ 21ರಂದು ಬೆಳಗಾವಿ ಸಮಾವೇಶದ ಹಿನ್ನೆಲೆ ಕಾಂಗ್ರೆಸ್ ಅಲರ್ಟ್ ಆಗಿದೆ. ಇಂದು ಇಡೀ ದಿನ ಕಾಂಗ್ರೆಸ್ ಮುಖಂಡರ ಸಭೆ ಇದೆ. ಬಹಳ ಆಕ್ಟಿವ್ ಆಗಿ ಸಭೆಗಳನ್ನು ಮಾಡ್ತಿದ್ದಾರೆ, ಮ್ಯಾರಥಾನ್ ಸಭೆಗಳು. ಕಾರ್ಯಕ್ರಮದ ಪೂರ್ವ ಸಿದ್ಧತೆ ಕುರಿತು ಈ ಸಭೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಸಿಎಂ ಡಿಸಿಎಂ ಸುರ್ಜೇವಾಲಾ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ. ಬೆಂಗಳೂರಿನ ಇಂದಿರಾ ಭವನದಲ್ಲಿ ನಡೆಯುವಂತಹ ಒಂದು ಚರ್ಚೆ. ಸಮಾವೇಶದ ಯಶಸ್ಸಿಗಾಗಿ ಜವಾಬ್ದಾರಿಯನ್ನು ಕೂಡ ಹಂಚಿಕೆ ಮಾಡಲಾಗುತ್ತೆ. ಆಲ್ರೆಡಿ ಕಿತ್ತೂರು ಕರ್ನಾಟಕ ಭಾಗದ ನಾಯಕರಿಗೆ ಹಂಚಿಕೆಯನ್ನು ಮಾಡಲಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಜವಾಬ್ದಾರಿ ಯಾರ್ಯಾರಿಗೆ ಯಾವ್ಯಾವ ಜವಾಬ್ದಾರಿಯನ್ನು ಕೊಡಬೇಕು ಅನ್ನೋದು, ರಾಜ್ಯದ ಮೂಲೆ ಮೂಲೆಗಳಿಂದ ಜನರನ್ನು ಸೇರಿಸಬೇಕು. ದೊಡ್ಡ ಮಟ್ಟದ ಐತಿಹಾಸಿಕ ಕಾರ್ಯಕ್ರಮ ಮಾಡಬೇಕು ಅನ್ನೋಂಥ ಪ್ಲ್ಯಾನ್ ಇದೆ. ಯಾಕಂದರೆ ಮನಮೋಹನ್ ಸಿಂಗ್ ಅವರು ವಿಧಿವಶರಾದಂಥ ಒಂದು ಕಾರಣಕ್ಕೋಸ್ಕರ ಅದನ್ನು ಮಾಡಲಾಗಿರಲಿಲ್ಲ, ಮುಂದೂಡಿಕೆ ಮಾಡಲಾಗಿತ್ತು. ಈಗ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನುವಂಥ ಈಗ ಸಿದ್ಧತೆಗಳು ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಶಿವಕುಮಾರ್ ಇದ್ದಾರೆ ಮತ್ತೆ ಸಂಪರ್ಕದಲ್ಲಿ. ಶಿವಕುಮಾರ್, ಬೆಳಗಾವಿ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಯಾವ ರೀತಿ ಚರ್ಚೆಗಳು ನಡೆಯುತ್ತೆ ಮತ್ತು ಯಾರ್ಯಾರಿಗೆ ಯಾವ್ಯಾವ ಜವಾಬ್ದಾರಿಯನ್ನು ಕೊಡೋ ಸಾಧ್ಯತೆಗಳಿದ್ದಾವೆ? ಪ್ರಭು, ಈಗಾಗಲೇ ಹೇಳಿದಾಗೆ ಇವತ್ತು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆಗಳಾಗತ್ತೆ. ಸುರ್ಜೇವಾಲಾ ಸಮ್ಮುಖದಲ್ಲೇ ಒಂದು ಸಾಕಷ್ಟು ಅಸಮಾಧಾನವನ್ನ ಇವತ್ತು ಶಾಸಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ನೀವು ಹೇಳಿದಾಗೆ ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಇಂದಿರಾ ಭವನ, ಭಾರತ್ ಜೋಡೋ ಭವನದಲ್ಲಿ ನಿರಂತರವಾಗಿ ಸಭೆಗಳನ್ನ ಕರೆಯಲಾಗಿದೆ. ಕಾಂಗ್ರೆಸ್ ನಾಯಕರ ಸಭೆಗಳನ್ನ ಸಚಿವರು, ಶಾಸಕರು, ಸಂಸದರು, ರಾಜ್ಯಸಭಾ ಸದಸ್ಯರು, MLCಗಳು ಹಾಗೆ ಪದಾಧಿಕಾರಿಗಳು, ಕಾಂಗ್ರೆಸ್ನ ಪದಾಧಿಕಾರಿಗಳ ಸಭೆಗಳನ್ನ ನಿರಂತರವಾಗಿ ಡಿ.ಕೆ. ಶಿವಕುಮಾರ್ ಅವರು ಕರೆದಿದ್ದಾರೆ. ಸಭೆಯಲ್ಲಿ ಬೆಳಗಾವಿಯಲ್ಲಿ 21ರಂದು ಗಾಂಧಿ ಭಾರತ್ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಯಾರ್ಯಾರಿಗೆ ಯಾವ್ಯಾವ ಜವಾಬ್ದಾರಿಗಳನ್ನ ಕೊಡಬೇಕು, ಸಚಿವರಿಗೆ ಯಾವ ಜವಾಬ್ದಾರಿ ಕೊಡಬೇಕು, ಶಾಸಕರು MLCಗಳಿಗೆ ಯಾವ ಜವಾಬ್ದಾರಿ ಕೊಡಬೇಕು, ಪದಾಧಿಕಾರಿಗಳಿಗೆ ಏನ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಚರ್ಚೆಗಳಾಗತ್ತೆ. ಕಾರ್ಯಕ್ರಮವನ್ನ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಮಾಡಿದ್ದೇ ಆದ್ರೆ ಅದು ಇಡೀ ದೇಶಕ್ಕೆ ನಾವು ಇಲ್ಲಿಂದ ಒಂದು ಸ್ಪಷ್ಟವಾದಂತ ಸಂದೇಶವನ್ನ ಕೊಡಬೇಕು. ಮತ್ತೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ವಿಚಾರಧಾರೆಗಳನ್ನ ಇಟ್ಕೊಂಡು ಕಾಂಗ್ರೆಸ್ನ ಒಂದು ಐಡಿಯಾಲಜಿ ಮೇಲೆ ಮತ್ತಷ್ಟು ಜನಸಾಮಾನ್ಯರನ್ನ ಪಕ್ಷದತ್ತ ಸೆಳೆಬೇಕು ಅನ್ನುವಂತ ಉದ್ದೇಶವನ್ನ ಈ ಕಾರ್ಯಕ್ರಮದ ಮೂಲಕ ಇಟ್ಕೊಳ್ಳಲಾಗಿದೆ. ಹಾಗಾಗಿ ಕರ್ನಾಟಕದಿಂದಲೇ ಇದು ಪ್ರಾರಂಭವಾಗಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು. ಯಶಸ್ವಿಯಾದ್ರೆ ಮಾತ್ರ ಅದು ಇಡೀ ದೇಶಕ್ಕೆ ರೀಚ್ ಆಗತ್ತೆ ಅನ್ನುವಂತ ಕಾರಣಕ್ಕೆ ಕಾರ್ಯಕ್ರಮವನ್ನ ಸಕ್ಸಸ್ ಮಾಡೋದಕ್ಕೆ ಇವತ್ತು ನಿರಂತರವಾಗಿ ಸರಣಿ ಸಭೆಗಳನ್ನ ಕರೆಯಲಾಗಿದೆ. ಜವಾಬ್ದಾರಿಗಳನ್ನ ಹಂಚಿಕೆ ಮಾಡುವ ಮೂಲಕ ಲಕ್ಷಾಂತರ ಜನರನ್ನ ಕಾರ್ಯಕ್ರಮಕ್ಕೆ ಸೇರಿಸಿ ಮತ್ತೆ ದೇಶದ ಬೇರೆ ಬೇರೆ ಪಕ್ಷಗಳ ಸಂಸದರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕರೆಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು. ಅದು ಬೇರೆ ಪಕ್ಷಗಳಿಗೂ ಕೂಡ ಒಂದು ಸ್ಪಷ್ಟವಾದಂತ ಸಂದೇಶವನ್ನ ಕೊಡಬೇಕು. ಜನಸಾಮಾನ್ಯರನ್ನ ಮತ್ತೆ ಕಾಂಗ್ರೆಸ್ ಪಕ್ಷದತ್ತ ಸೆಳೆಯಬೇಕು ಅನ್ನುವಂತ ಉದ್ದೇಶ ಇದರ ಹಿಂದಿದೆ. ಹಾಗಾಗಿ ಇವತ್ತಿನ ಸರಣಿ ಸಭೆಗಳು ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.